ತುಲಾ ರಾಶಿಯವರೇ, ಜುಲೈನ ಈ ಕೊನೆಯ ವಾರ ಮತ್ತು ಆಗಸ್ಟ್ನ ಆರಂಭವು ನಿಮ್ಮ ಜೀವನದಲ್ಲಿ ಗ್ರಹಗಳ ಗೋಚಾರದಿಂದಾಗಿ ಎಂತಹ ದೊಡ್ಡ ಬದಲಾವಣೆಯನ್ನು ತರಲಿದೆ ಎಂದರೆ ಅದನ್ನು ಬಹುಶಃ ನೀವು ಕೂಡ ಊಹಿಸಿರಲಿಕ್ಕಿಲ್ಲ. ಕಳೆದ ಕೆಲವು ವಾರಗಳಿಂದ ನಿಮ್ಮ ಜೀವನವು ಒಂದೇ ಕಡೆ ಸಿಲುಕಿಕೊಂಡಂತೆ ನಿಮಗೆ ಅನಿಸುತ್ತಿದ್ದರೆ, ಆಗುವ ಕೆಲಸಗಳು ಕೊನೆಗಳಿಗೆಯಲ್ಲಿ ಹಾಳಾಗುತ್ತಿದ್ದರೆ ಅಥವಾ ಯಾವುದೇ ತಪ್ಪಿಲ್ಲದೆ ನಿಮಗೆ ಮಾನಸಿಕ ಒತ್ತಡ ಎದುರಾಗುತ್ತಿದ್ದರೆ ಈಗ ಎದೆಗುಂದದೆ ಕುಳಿತುಕೊಳ್ಳಿ. ಏಕೆಂದರೆ ಈ ವಾರ ಗ್ರಹಗಳ ಚಲನೆಯು ನೀವು ಕಾಯುತ್ತಿದ್ದ ಆ ಸ್ವಾತಂತ್ರ್ಯ ಮತ್ತು ಯಶಸ್ಸನ್ನು ನಿಮಗೆ ನೀಡಲಿದೆ. ವೃತ್ತಿ ಜೀವನದಲ್ಲಿ ಸಿಲುಕಿಕೊಂಡಿರುವ ಬಡ್ತಿ ಅಥವಾ ಹೊಸ ಕೆಲಸದ ಹುಡುಕಾಟವೇ ಹಠಾತ್ತನೆ ದಾರಿಗಳು ತೆರೆದುಕೊಳ್ಳುತ್ತವೆ. ಹಣದ ವಿಚಾರದಲ್ಲಿ ಇದ್ದ ಕೊರತೆ ಅಥವಾ ಅಡೆತಡೆಗಳಿಗೆ ಸಂಬಂಧಿಸಿದಂತೆ ಬಹಳ ದೊಡ್ಡ ನಿರಾಳತೆ ಸಿಗಲಿದೆ ಮತ್ತು ಸಂಬಂಧಗಳಲ್ಲಿ ಅಥವಾ ವೈವಾಹಿಕ ಜೀವನದಲ್ಲಿ ಯಾವುದೇ ತಪ್ಪು ತಿಳುವಳಿಕೆಗೆ ಬಲಿಯಾಗದಿರಿ. ಹಾಗೆಯೇ ಹಾಲಿಗೆ ಹಾಲು ನೀರಿಗೆ ನೀರು ಎಂಬಂತೆ ಸಂಪೂರ್ಣ ಸ್ಪಷ್ಟತೆ ಸಿಗಲಿದೆ. ಆದರೆ ಎಚ್ಚರ, ಇದೇ ವಾರದಲ್ಲಿ ನಿಮ್ಮ ಒಂದು ತಪ್ಪು ನಿರ್ಧಾರ ಅಥವಾ ಆತುರವು ನಿಮ್ಮ ಆಗುತ್ತಿರುವ ಕೆಲಸವನ್ನು ಕೆಡಿಸುವಂತಹ ಪರಿಸ್ಥಿತಿಯೂ ನಿರ್ಮಾಣವಾಗಲಿದೆ, ವಿಶೇಷವಾಗಿ ಪಾಲುದಾರಿಕೆ ಮತ್ತು ಕೋರ್ಟ್ ಕಚೇರಿ ಪ್ರಕರಣಗಳಲ್ಲಿ. ಹಾಗಾದರೆ ನೀವು ಹೆಚ್ಚು ಜಾಗರೂಕರಾಗಿರಬೇಕಾದ ಆ ದಿನ ಯಾವುದು? ಉದ್ಯೋಗ, ವ್ಯಾಪಾರ, ಪ್ರೇಮ ಜೀವನ ಮತ್ತು ಆರೋಗ್ಯದ ಪ್ರತಿಯೊಂದು ನಿಖರವಾದ ಸ್ಥಿತಿ ಹೇಗಿರುತ್ತದೆ? ಈ ವಾರದ ಖಚಿತವಾದ ಪರಿಹಾರವೇನು? ಇವೆಲ್ಲವನ್ನೂ ತಿಳಿಯಲು ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ಖಂಡಿತವಾಗಿ ನೋಡಿ, ಏಕೆಂದರೆ ಅರ್ಧಂಬರ್ಧ ಮಾಹಿತಿಯು ಯಾವಾಗಲೂ ಹಾನಿಯನ್ನುಂಟು ಮಾಡುತ್ತದೆ. ಹಾಗಾದರೆ ಬನ್ನಿ ಶುರು ಮಾಡೋಣ. ಈ ಇಡೀ ವಾರದ ಶಕ್ತಿ ಮತ್ತು ಗ್ರಹಗಳ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಟ್ಯಾರೋನ ಏಸ್ ಆಫ್ ಸ್ಕ್ವಾಡ್ಸ್ ಕಾರ್ಡ್ ಸ್ಪಷ್ಟತೆಯ ಬಲವಾದ ಸಂಗೀತವನ್ನು ನೀಡುತ್ತದೆ. ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಯಾವುದೋ ಹಳೆಯ ಗೊಂದಲವು ಈಗ ಸಂಪೂರ್ಣವಾಗಿ ಕೊನೆಗೊಳ್ಳಲಿದೆ ಮತ್ತು ನೀವು ಕೆಲವು ಕಠಿಣ ಆದರೆ ಸಂಪೂರ್ಣವಾಗಿ ನಿಖರವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿದ್ದೀರಿ. ಗ್ರಹಗಳ ಪ್ರಸ್ತುತ ಸ್ಥಿತಿಯನ್ನು ನೋಡಿದರೆ ಕರ್ಮಫಲದಾತ ಶನಿದೇವನು ಈಗ ವಕ್ರಾವಸ್ಥೆಯಲ್ಲಿದ್ದಾನೆ. ವಕ್ರಿ ಶನಿಯ ಪ್ರಭಾವದಿಂದಾಗಿ ಮನುಷ್ಯನ ಆತ್ಮವಿಶ್ವಾಸವು ಸ್ವಲ್ಪ ಅಲುಗಾಡುತ್ತದೆ ಮತ್ತು ಕೌಟುಂಬಿಕ ಸುಖದಲ್ಲಿ ಒಂದು ರೀತಿಯ ಅಜ್ಞಾತ ಕೊರತೆ ಕಂಡುಬರುತ್ತದೆ. ಇದರೊಂದಿಗೆ ಆಗಸ್ಟ್ 1ರಂದು ನಿಮ್ಮ ಲಗ್ನೇಶ ಅಂದರೆ ನಿಮ್ಮ ರಾಶಿಯ ಅಧಿಪತಿಯಾದ ಶುಕ್ರನು ಕನ್ಯಾ ರಾಶಿಯನ್ನು ಪ್ರವೇಶಿಸಿ 12ನೇ ಮನೆಗೆ ಹೋಗುತ್ತಿದ್ದಾನೆ. 12ನೇ ಮನೆಗೆ ಶುಕ್ರನ ಪ್ರವೇಶವು ಅನಿರೀಕ್ಷಿತ ಖರ್ಚುಗಳನ್ನು ಹೆಚ್ಚಿಸುತ್ತದೆ ಮತ್ತು ಅನಗತ್ಯ ಮಾನಸಿಕ ಒತ್ತಡವನ್ನು ನೀಡುತ್ತದೆ. ಇದೇ ಸಮಯದಲ್ಲಿ ರಾಹು ಕೂಡ ಧನಿಷ್ಠ ನಕ್ಷತ್ರವನ್ನು ಪ್ರವೇಶಿಸುತ್ತಿದ್ದಾನೆ. ಈ 4 ಪ್ರಮುಖ ಜ್ಯೋತಿಷ್ಯ ಬದಲಾವಣೆಗಳಿಂದಾಗಿ ಈ ಸಮಯವು ಸ್ವಲ್ಪ ಅಸ್ಥಿರವಾಗಿರಲಿದೆ. ಅಲ್ಲಿ ಸುಖ ಮತ್ತು ದುಃಖ ಎರಡೂ ಒಂದರ ಹಿಂದರಂತೆ ನಿಮ್ಮ ಮುಂದೆ ಬರಬಹುದು. ಇಂತಹ ಸಮಯದಲ್ಲಿ ಟ್ಯಾರೋನ ದಿ ಹೈರೋಪ್ಯಾಂಟ್ ಕಾರ್ಡ್ ಅನುಭವಿ ವ್ಯಕ್ತಿ ಅಥವಾ ತಜ್ಞರ ಸಲಹೆಯು ನಿಮಗೆ ತುಂಬಾ ಸಹಾಯವಾಗಲಿದೆ ಎಂದು ಇದು ಸೂಚಿಸುತ್ತದೆ. ಈ ವಾರ ಯಾವುದೇ ಪರಿಸ್ಥಿತಿಯಲ್ಲಿ ಕಾನೂನು ಅಥವಾ ಸಾಮಾಜಿಕ ಸಂಪ್ರದಾಯವನ್ನು ಉಲ್ಲಂಘಿಸಬೇಡಿ ಮತ್ತು ಶಿವ ದೇವಾಲಯಕ್ಕೆ ಭೇಟಿ ನೀಡುತ್ತೀರಿ. ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಸಂಪೂರ್ಣವಾಗಿ ಸುರಕ್ಷಿತವಾಗಿರುತ್ತದೆ. ಉದ್ಯೋಗ ಮತ್ತು ವ್ಯಾಪಾರ ರಂಗದಲ್ಲಿ ನೀವು 10ನೇ ಮನೆಯಲ್ಲಿ ದೇವಗುರು ಬೃಹಸ್ಪತಿ ಮತ್ತು ಸೂರ್ಯನ ಅತ್ಯಂತ ಶಕ್ತಿಶಾಲಿ ಸಂಯೋಗದ ನಿರ್ಮಾಣವಾಗಿದೆ. ಜುಲೈ 30ರವರೆಗೆ ನವಾಂಶ ಕುಂಡಲಿಯಲ್ಲಿಯೂ ಈ 2 ಗ್ರಹಗಳು ಒಟ್ಟಿಗೆ ಕುಳಿತಿವೆ. ಇದರ ನೇರ ಅರ್ಥವೇನೆಂದರೆ, ನೀವು ಯಾವುದೇ ಕಾರ್ಪೊರೇಟ್ ಉದ್ಯೋಗ ಅಥವಾ ಸರ್ಕಾರಿ ವಲಯದಲ್ಲಿ ಕೆಲಸ ಮಾಡುತ್ತಿದ್ದರೆ ಈ ಸಮಯವು ನಿಮಗೆ ದೊಡ್ಡ ಅವಕಾಶಕ್ಕಿಂತ ಕಡಿಮೆ ಇಲ್ಲ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಹೊಸ ಗುರುತು ಮತ್ತು ಗೌರವ ಸಿಗಬಹುದು. ಆದಾಗ್ಯೂ ಪುಷ್ಯ ನಕ್ಷತ್ರದೊಂದಿಗೆ 5ನೇ ಮನೆಯಲ್ಲಿ ಕುಳಿತಿರುವ ಶನಿದೇವನ ದೃಷ್ಟಿಯು ನಿಮ್ಮ 4ನೇ ಮತ್ತು 7ನೇ ಮನೆಗಳ ಮೇಲೆ ಬೀಳುತ್ತಿದೆ. ಶನಿಯ ಈ ದೃಷ್ಟಿಯು ನಿಮ್ಮ ಕೆಲಸದಲ್ಲಿ ಒಂದು ರೀತಿಯ ನಿಲುಗಡೆ ಅಥವಾ ತಡೆಯನ್ನು ತರಬಹುದು. ನಿಮ್ಮ ಮೇಲಿನ ಕೆಲಸದ ಒತ್ತಡವು ಹಠಾತ್ತನೆ ಎಷ್ಟರ ಮಟ್ಟಿಗೆ ಹೆಚ್ಚಾಗುತ್ತದೆ ಎಂದರೆ ಆದ್ಯತೆಗಳನ್ನು ನಿರ್ಧರಿಸುವಲ್ಲಿ ನಿಮಗೆ ತೊಂದರೆಯಾಗಬಹುದು. ಜುಲೈ 31ರಿಂದ ಚಂದ್ರನು ಕುಂಭರಾಶಿಯಲ್ಲಿ ರಾಹುವಿನೊಂದಿಗೆ ಸಂಚರಿಸಿದಾಗ ಕೆಲಸದ ಸ್ಥಳದಲ್ಲಿ ಸ್ವಲ್ಪ ಗೊಂದಲ ಹೆಚ್ಚಾಗಬಹುದು. ನೀವು ಕೆಲಸ ಬದಲಾಯಿಸುವ ಆಲೋಚನೆಯಲ್ಲಿದ್ದರೆ ಆಗಸ್ಟ್ 1ರ ದಿನವು
ಅತ್ಯಂತ ಅನುಕೂಲಕರವಾಗಿರುತ್ತದೆ. ಏಕೆಂದರೆ ಬೆಳಿಗ್ಗೆ 8:10ರಿಂದ ಮಧ್ಯಾಹ್ನ 2:30ರವರೆಗೆ ಚಂದ್ರನು ವರ್ಗೋತ್ತಮ ಸ್ಥಿತಿಯಲ್ಲಿರುತ್ತಾನೆ ಮತ್ತು ಮಾನಸಿಕ ಸ್ಪಷ್ಟತೆಯನ್ನು ನೀಡುತ್ತಾನೆ. ದಶಮಾಂಶ ಕುಂಡಲಿಯಲ್ಲಿ ಕೆಲವು ಅಹಂಕಾರದ ಘರ್ಷಣೆಗಳು ಕಂಡುಬರುತ್ತಿವೆ. ಆದ್ದರಿಂದ ನಿಮ್ಮ ಬಾಸ್ ಅಥವಾ ಹಿರಿಯರೊಂದಿಗೆ ಜಗಳವಾಡುವ ಬದಲು ಅವರೊಂದಿಗೆ ಸಂವಾದವನ್ನು ಕಾಯ್ದುಕೊಳ್ಳಿ. ಪ್ರತಿದಿನ ಬೆಳಿಗ್ಗೆ ತಾಮ್ರದ ಚೆಂಬಿನಿಂದ ಸೂರ್ಯದೇವರಿಗೆ ನೀರು ಅರ್ಪಿಸುವುದರಿಂದ 10ನೇ ಮನೆಯ ಸೂರ್ಯ ಬಲಶಾಲಿಯಾಗುತ್ತಾನೆ ಮತ್ತು ಕೆಲಸದಲ್ಲಿ ಬರುವ ಎಲ್ಲಾ ಅಡೆತಡೆಗಳು ನಿವಾರಣೆಯಾಗುತ್ತವೆ. ನಿಮ್ಮ ಆರ್ಥಿಕ ಸ್ಥಿತಿ ಮತ್ತು ಹಣದ ಬಗ್ಗೆ ಮಾತನಾಡುವುದಾದರೆ ಪರಿಸ್ಥಿತಿ ಸ್ವಲ್ಪ ಗೊಂದಲಮಯವಾಗಿದೆ. ಸಂಪತ್ತಿನ ಕಾರಕ ಗ್ರಹವಾದ ಮಂಗಳನು ಈ ಸಮಯದಲ್ಲಿ ಮೃಗಶಿರ ನಕ್ಷತ್ರದಲ್ಲಿದ್ದಾನೆ ಮತ್ತು 8ನೇ ಮನೆಯಲ್ಲಿ ಗೋಚರಿಸುತ್ತಿದ್ದಾನೆ. ನಿಮ್ಮ ಹಣದ ಹರಿವಿನಲ್ಲಿ ಏರುಪೇರಾಗುವ ಸಂಪೂರ್ಣ ಸಾಧ್ಯತೆ ಇದೆ. ಆದ್ದರಿಂದ ನನ್ನ ಸ್ಪಷ್ಟ ಸಲಹೆ ಏನೆಂದರೆ ಈ ವಾರ ವಿಶೇಷವಾಗಿ ಜುಲೈ 31ರವರೆಗೆ ಷೇರು ಮಾರುಕಟ್ಟೆ, ಟ್ರೇಡಿಂಗ್ ಅಥವಾ ಯಾವುದೇ ದೊಡ್ಡ ಹೂಡಿಕೆಯಿಂದ ಸಂಪೂರ್ಣವಾಗಿ ದೂರವಿರಿ. ಆದರೆ ನೀವು ಚಿಂತಿಸಬೇಕಾಗಿಲ್ಲ, ಏಕೆಂದರೆ ಆಗಸ್ಟ್ 2ರ ರಾತ್ರಿ 10:45ಕ್ಕೆ ಮಂಗಳನು ಮಿಥುನ ರಾಶಿಯಲ್ಲಿ ನಿಮ್ಮ 9ನೇ ಅದೃಷ್ಟದ ಮನೆಗೆ ಪ್ರವೇಶಿಸುತ್ತಾನೆ. ಮಂಗಳನು ಇಲ್ಲಿಗೆ ತಲುಪಿದ ತಕ್ಷಣ ನಿಮ್ಮ ಹಣದ ಹರಿವು ತಕ್ಷಣವೇ ಸ್ಥಿರವಾಗುತ್ತದೆ. ಅದೇ ದಿನ ಸಂಜೆ 7:07ಕ್ಕೆ ಬುಧ ಕೂಡ ಮಿಥುನ ರಾಶಿಗೆ ಬಂದು ವರ್ಗೋತ್ತಮ ಆಗುತ್ತಿದ್ದಾನೆ. ಬುಧನು ನಿಮ್ಮ 12ನೇ ಮನೆಯ ಅಂದರೆ ಖರ್ಚುಗಳ ಅಧಿಪತಿ. ಅದೃಷ್ಟದ ಮನೆಯಲ್ಲಿ ಅವನು ಬಲಶಾಲಿಯಾಗಿರುವುದರಿಂದ ನಿಮ್ಮ ಯಾವುದೇ ಖರ್ಚುಗಳಿದ್ದರೂ ಅವು ನಷ್ಟವಾಗುವುದಿಲ್ಲ, ಬದಲಾಗಿ ಒಂದು ಅದ್ಭುತ ಹೂಡಿಕೆಯಾಗಿ ಬದಲಾಗುತ್ತದೆ. ನೀವು ಯಾವುದೇ ದೊಡ್ಡ ಆರ್ಥಿಕ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾದರೆ ಜುಲೈ 28ರ ರಾತ್ರಿ ಅಥವಾ ಆಗಸ್ಟ್ 2ರ ನಂತರ ಸಮಯವನ್ನು ಆರಿಸಿಕೊಳ್ಳಿ. 8ನೇ ಮನೆಯ ಮಂಗಳನ ಒತ್ತಡವನ್ನು ಶಮನ ಮಾಡಲು ನಿಯಮಿತವಾಗಿ ಹನುಮಂತನನ್ನು ಪೂಜಿಸಿ ಮತ್ತು ಮಂಗಳವಾರದಂದು ಆತನಿಗೆ ಚೋಲವನ್ನು ಅರ್ಪಿಸಿ. ಪ್ರೇಮ ಜೀವನ ಮತ್ತು ವೈವಾಹಿಕ ಜೀವನದಲ್ಲಿ ಈ ವಾರ ನೀವು ತುಂಬಾ ಸಂಯಮದಿಂದ ಇರಬೇಕಾಗುತ್ತದೆ. 7ನೇ ಮನೆಯ ಮೇಲಿರುವ ಶನಿಯ ದೃಷ್ಟಿಯು ಗಂಡ ಹೆಂಡತಿಯರ ಸಂಬಂಧದಲ್ಲಿ ಒಂದು ರೀತಿಯ ಅಂತರವನ್ನು ತಂದಿದೆ. ಇದರಿಂದಾಗಿ ನಿಮ್ಮ ಸಂಗಾತಿ ನಿಮ್ಮ ಮಾನಸಿಕ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದು ನಿಮಗೆ ಅನಿಸಬಹುದು. ಮಂಗಳನು 8ನೇ ಮನೆಯಲ್ಲಿ ಇರುವುದರಿಂದ ವೈವಾಹಿಕ ಜೀವನದಲ್ಲಿ ಅನಗತ್ಯ ವಿವಾದಗಳು ಹೆಚ್ಚಾಗಬಹುದು. ವಿಶೇಷವಾಗಿ ಜುಲೈ 29 ಮತ್ತು 30ರ ಸುಮಾರಿಗೆ ಅತಿಯಾದ ನಿರೀಕ್ಷೆಗಳ ಕಾರಣದಿಂದ ಈ ದಿನಗಳಲ್ಲಿ ನಿಮ್ಮ ಕಡೆಯಿಂದ ಹೆಚ್ಚು ವಾದ ಮಾಡುವ ಬದಲು ನಿಮ್ಮ ಸಂಗಾತಿಯ ಮಾತುಗಳನ್ನು ಕೇಳಲು ಮತ್ತು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಒಂಟಿಯಾಗಿರುವವರಿಗೂ ಈ ಸಮಯವು ನಂಬಿಕೆಯ ಕೊರತೆಯನ್ನು ತರಬಹುದು. ಆಗಸ್ಟ್ 1ರಂದು ಶುಕ್ರನು ಕನ್ಯಾ ರಾಶಿಗೆ ಹೋಗುವುದರಿಂದ ಮನಸ್ಸಿನಲ್ಲಿ ಅಭದ್ರತೆಯ ಭಾವನೆ ಹೆಚ್ಚಾಗಬಹುದು. ಇದನ್ನು ತಪ್ಪಿಸಲು ನಿಮ್ಮನ್ನು ಸಾಮಾಜಿಕವಾಗಿ ತೊಡಗಿಸಿಕೊಳ್ಳಿ. ಆಗಸ್ಟ್ 2ರ ರಾತ್ರಿ ಮಂಗಳನು 9ನೇ ಮನೆಗೆ ಪ್ರವೇಶಿಸುತ್ತಿದ್ದಂತೆ ಈ ಎಲ್ಲಾ ಒತ್ತಡವು ಮಾಂತ್ರಿಕ ರೀತಿಯಲ್ಲಿ ಮಾಯವಾಗುತ್ತದೆ ಮತ್ತು ಸಂಬಂಧಗಳು ಸುಧಾರಿಸುತ್ತವೆ. ಅಲ್ಲಿಯವರೆಗೆ ಪ್ರತಿದಿನ ಬೆಳಿಗ್ಗೆ ಓಂ ನಮಃ ಶಿವಾಯ ಜಪಿಸಿ. ಇದರಿಂದ ಚಂದ್ರ ಮತ್ತು ಮನಸ್ಸು ಎರಡೂ ಶಾಂತವಾಗಿರುತ್ತದೆ. ಕೌಟುಂಬಿಕ ಜೀವನದಲ್ಲಿ ವಕ್ರಿ ಶನಿಯ ಕಾರಣದಿಂದಾಗಿ ಆರಂಭದ ದಿನಗಳಲ್ಲಿ ಕೆಲವು ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳೂ ಇರಬಹುದು. ಜುಲೈ 28ರ ರಾತ್ರಿ 8 ಗಂಟೆಯಿಂದ ಜುಲೈ 31ರ ಬೆಳಿಗ್ಗೆಯವರೆಗೆ ಚಂದ್ರನು ನಿಮ್ಮ 4ನೇ ಮನೆಯಲ್ಲಿರುತ್ತಾನೆ. ಇಲ್ಲಿ ಚಂದ್ರನು ಕಾರಕೋ ಭಾವನಾಶಯ ದೋಷವನ್ನು ಉಂಟು ಮಾಡುತ್ತಿದ್ದಾನೆ. ಇದು ನಿಮ್ಮ ಮಾನಸಿಕ ಶಾಂತಿಯ ಮೇಲೆ ನೇರ ಪರಿಣಾಮ ಬೀರಬಹುದು ಮತ್ತು ನೀವು ಹೆಚ್ಚು ಭಾವುಕರಾಗಬಹುದು. ಆದಾಗ್ಯೂ ಗುರು ಮತ್ತು ಸೂರ್ಯನ ದೃಷ್ಟಿಯಿಂದಾಗಿ ಆಸ್ತಿ ಅಥವಾ ವಾಹನ ಖರೀದಿಸಲು ಉತ್ತಮ ಯೋಗವೂ ಸೃಷ್ಟಿಯಾಗುತ್ತಿದೆ. ಈ ವಾರ ಕುಟುಂಬದಲ್ಲಿ ನಿಮ್ಮ ಯೋಜನೆಗಳನ್ನು ಹೆಚ್ಚಾಗಿ ಹಂಚಿಕೊಳ್ಳಬೇಡಿ. ನೀವು ಎಷ್ಟು ಶಾಂತವಾಗಿರುತ್ತೀರೋ ಕುಟುಂಬದ ಕ್ಲೇಶ ಅಷ್ಟೇ ಕಡಿಮೆಯಾಗುತ್ತದೆ. ನಿಮ್ಮ ಸಂಪೂರ್ಣ ಗಮನವನ್ನು ಕೇವಲ ನಿಮ್ಮ ಕೆಲಸ ಮತ್ತು ನಿಮ್ಮ ಮಾನಸಿಕ ಶಾಂತಿಯ ಮೇಲೆ ಇಟ್ಟುಕೊಳ್ಳಿ. ಆರೋಗ್ಯದ ವಿಷಯದಲ್ಲಿ ಆಗಸ್ಟ್ 1ರವರೆಗೆ ನಿಮ್ಮ ಶಕ್ತಿಯ ಮಟ್ಟವು ಉತ್ತಮವಾಗಿರುತ್ತದೆ. ಆದರೆ ಆಗಸ್ಟ್ 1ರಂದು ಶುಕ್ರನು ಕನ್ಯಾ ರಾಶಿಯಲ್ಲಿ ಸಂಚರಿಸಿದ ತಕ್ಷಣ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲಿನ ಒತ್ತಡವು ಹೆಚ್ಚಾಗಬಹುದು. ನಿಮಗೆ ಮಧುಮೇಹ ಇದ್ದರೆ ಜುಲೈ 29ರ ಸುಮಾರಿಗೆ ನೀವು ತುಂಬಾ ಜಾಗರೂಕರಾಗಿರಬೇಕು. ಏಕೆಂದರೆ ಶುಕ್ರನು ಧನು ನವಾಂಶವನ್ನು ಪ್ರವೇಶಿಸುತ್ತಿದ್ದಾನೆ. ಅದೇ ದಿನ
ಬುಧ ಕೂಡ ವೃಷಭ ನವಾಂಶಕ್ಕೆ ಹೋಗುತ್ತಿದ್ದಾನೆ. ಇದು ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು, ಅಜೀರ್ಣ ಮತ್ತು ಅಸಿಡಿಟಿಯನ್ನು ಉಂಟು ಮಾಡಬಹುದು. ಟ್ಯಾರೋ ಕಾರ್ಡ್ಗಳು ಕೂಡ ಹೊಟ್ಟೆಯ ಕಾಯಿಲೆಗಳ ಬಗ್ಗೆ ಸ್ಪಷ್ಟ ಸೂಚನೆ ನೀಡುತ್ತಿವೆ. ಇದರ ಗರಿಷ್ಠ ಪರಿಣಾಮ ವಾರದ ಮಧ್ಯಭಾಗದಲ್ಲಿರುತ್ತದೆ. ಆರೋಗ್ಯ ಸಮಸ್ಯೆಗಳ ಬಗ್ಗೆ ನಿರ್ಲಕ್ಷ್ಯ ಬೇಡ ಮತ್ತು ಫೈಬರ್ ಭರಿತ ಆಹಾರವನ್ನು ಹೆಚ್ಚು ಸೇವಿಸಿ. ಶುಕ್ರನ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡಲು ಓಂ ಶುಂ ಶುಕ್ರಾಯ ನಮಃ ಜಪಿಸಿ. ವಿದ್ಯಾರ್ಥಿಗಳಿಗೆ ಶನಿಯು 5ನೇ ಮನೆಯಲ್ಲಿ ವಕ್ರಿಯಾಗುತ್ತಿದ್ದಾನೆ. ಇದರಿಂದಾಗಿ ಓದಿನಿಂದ ಮನಸ್ಸು ಪದೇ ಪದೇ ವಿಚಲಿತವಾಗಬಹುದು. ನೀವು ಮಾಡುವ ಟೈಮ್ ಟೇಬಲ್ ಅನ್ನು ಅನುಸರಿಸಲು ಕಷ್ಟವಾಗುತ್ತಿದೆ. ನಿಮ್ಮ ದಿನಚರಿಯಲ್ಲಿ ನೀವು ಕೆಲವು ಮೌಲ್ಯವನ್ನು ಸೇರಿಸಬೇಕಾಗುತ್ತದೆ ಮತ್ತು ಯಾವುದಾದರೂ ಚಟ ಇದ್ದರೆ ಅದನ್ನು ಬಿಡಲು ಇದು ಸರಿಯಾದ ಸಮಯ. ಜುಲೈ 31ರಿಂದ ಚಂದ್ರನು ಕುಂಭರಾಶಿಯಲ್ಲಿ ರಾಹುವಿನೊಂದಿಗೆ ಇರಲಿದ್ದು, ಆಗ ಹಠಾತ್ತನೆ ನಿಮ್ಮ ಸೃಜನಶೀಲತೆ ಮತ್ತು ಸಮಸ್ಯೆ ಬಗೆಹರಿಸುವ ಸಾಮರ್ಥ್ಯವು ಹೆಚ್ಚಾಗುತ್ತದೆ. ನಿಮ್ಮ ಮನಸ್ಸು ಏಕಾಗ್ರತೆಯಲ್ಲಿಡಿ. ತಾಯಿ ಸರಸ್ವತಿಯನ್ನು ಧ್ಯಾನಿಸುವುದು ಮತ್ತು ನಿಮ್ಮ ಅಧ್ಯಯನದ ಸ್ಥಳವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದರಿಂದ ನಿಮ್ಮ ಗಮನ ಉತ್ತಮಗೊಳ್ಳುತ್ತದೆ. ಗೃಹಿಣಿಯರಿಗೆ ಜುಲೈ 28ರ ರಾತ್ರಿಯಿಂದ ಜುಲೈ 30ರವರೆಗಿನ ಸಮಯ ಸ್ವಲ್ಪ ಭಾವುಕವಾಗಿರಬಹುದು. 4ನೇ ಮನೆಯಲ್ಲಿ ಚಂದ್ರನಿರುವ ಕಾರಣ ಮನಸ್ಸು ಉದಾಸೀನವಾಗಬಹುದು ಮತ್ತು ನಿಮ್ಮ ಪ್ರಯತ್ನಗಳಿಗೆ ಮನ್ನಣೆ ಸಿಗುತ್ತಿಲ್ಲ ಎಂದು ನಿಮಗೆ ಅನಿಸಬಹುದು. ಈ ಸಮಯದಲ್ಲಿ ನಿಮಗಾಗಿ ಸ್ವಲ್ಪ ಸಮಯ ಮೀಸಲಿಡಿ ಮತ್ತು ನೀವು ಮನೆಯಿಂದಲೇ ಯಾವುದಾದರೂ ವ್ಯಾಪಾರ ಮಾಡುತ್ತಿದ್ದರೆ ಅದರತ್ತ ಪೂರ್ಣ ಗಮನ ಹರಿಸಿ. ಸೋಮವಾರದಂದು ಶಿವನ ದೇವಾಲಯಕ್ಕೆ ಭೇಟಿ ನೀಡುವುದರಿಂದ ಮನಸ್ಸಿಗೆ ಆಳವಾದ ಶಾಂತಿ ಸಿಗುತ್ತದೆ. ಹಿರಿಯ ನಾಗರಿಕರಿಗೆ ಈ ವಾರ ಮಿಶ್ರ ಫಲಿತಾಂಶಗಳನ್ನು ನೀಡಲಿದೆ. ಶುಕ್ರನು 12ನೇ ಮನೆಗೆ ಹೋಗುವುದರಿಂದ ಜುಲೈ 29ರ ನಂತರ ಕೀಲು ನೋವು ಅಥವಾ ಹೊಟ್ಟೆ ನೋವು ಕಾಣಬಹುದು. ಮಾನಸಿಕವಾಗಿ ನೀವು ತುಂಬಾ ಬಲಶಾಲಿಯಾಗುತ್ತಿದ್ದೀರಿ ಮತ್ತು ನಿಮ್ಮ ಸಲಹೆಯು ಇತರರಿಗೆ ತುಂಬಾ ಉಪಯುಕ್ತವಾಗುತ್ತದೆ. ನಿಮ್ಮ ಪಿಂಚಣಿ ಅಥವಾ ನಗದು ಹಣವನ್ನು ಸದ್ಯಕ್ಕೆ ಎಲ್ಲಿಯೂ ಹೂಡಿಕೆ ಮಾಡುವುದನ್ನು ತಪ್ಪಿಸಿ ಮತ್ತು ಮನಸ್ಸಿನ ಶಾಂತಿಗಾಗಿ ಭಾಗವತ ಕಥೆಯನ್ನು ಆಲಿಸಿ. ಪ್ರಯಾಣದ ದೃಷ್ಟಿಕೋನದಿಂದ ಈ ವಾರ ಓಡಾಟ ಹೆಚ್ಚಾಗಿರಲಿದೆ. ಆಗಸ್ಟ್ 1ರಂದು ಶುಕ್ರನ 12ನೇ ಮನೆಗೆ ಪ್ರವೇಶಿಸುವುದನ್ನು ಜ್ಯೋತಿಷ್ಯದಲ್ಲಿ ಪರ್ಸನಲ್ ಲಿಕ್ವಿಡೇಷನ್ ಎಂದೂ ಕರೆಯುತ್ತಾರೆ. ಇದರ ನೇರ ಅರ್ಥ ನಿರಂತರ ಪ್ರಯಾಣಗಳು. ಸೇಲ್ಸ್ ಅಥವಾ ಮಾರ್ಕೆಟಿಂಗ್ಗೆ ಸಂಬಂಧಿಸಿದ ಜನರು ಕೆಲಸದ ನಿಮಿತ್ತ ಸಾಕಷ್ಟು ಪ್ರಯಾಣಿಸಬೇಕಾಗಬಹುದು. ಚಂದ್ರನು ಧನುರಾಶಿಯಲ್ಲಿದ್ದರೂ ಸಣ್ಣ ಪ್ರಯಾಣದ ಯೋಗಗಳಿವೆ. ಆತುರದಲ್ಲಿ ಯಾವುದೇ ಪ್ರಯಾಣವನ್ನು ಯೋಜನೆ ಮಾಡಬೇಡಿ ಮತ್ತು ಪ್ರಯಾಣದ ಸಮಯದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಸಂಪೂರ್ಣ ಕಾಳಜಿ ವಹಿಸಿ. ಆಧ್ಯಾತ್ಮಿಕವಾಗಿ ಈ ವಾರ ನಿಮ್ಮ ಸರ್ವಾಷ್ಟಕ ವರ್ಗ ಕುಂಡಲಿಯಲ್ಲಿ 8ನೇ ಮನೆಯು ಅತ್ಯಂತ ಪ್ರಬಲವಾಗಿದೆ. ಇದು ಪರಿವರ್ತನೆ ಮತ್ತು ಆತಂಕದ ಮನೆಯಾಗಿದೆ. ಚಂದ್ರನು ಕೂಡ ಕೇಮದ್ರುಮ ಯೋಗ ಮತ್ತು ಶಕಟ ಯೋಗದ ಮೂಲಕ ಹಾದು ಹೋಗುತ್ತಿದ್ದಾನೆ. ಮಾನಸಿಕ ಪ್ರಕ್ಷುಬ್ಧತೆ ಮತ್ತು ಒಂಟಿತನವನ್ನು ತಪ್ಪಿಸಲು